ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಮದುವೆ ಆಗಿಲ್ಲ ಅಂತ ಆದರೆ, ಬೇಗ ಮದುವೆ ಆಗಬೇಕು ಅಂತ ಆದರೆ, ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಬಿಸ್ನೆಸ್ ಮಾಡಬೇಕು. ನೀವು ಕುಂಭರಾಶಿಯವರು ಇನ್ನೊಂದು ಪಾರ್ಟ್ನರ್ ತಗೊಂಡು ಆ ಪಾರ್ಟ್ನರ್ ಜೊತೆಗೆ ನೀವು ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಕೂಡ ನಿಮಗೆ ಒಳ್ಳೆ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ ಸಿಗಬೇಕು, ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗಬೇಕು. ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಒಳ್ಳೆ ಹೆಸರು ಬೇಕು ಅಂತಾದ್ರೆ ರವಿ ಆರಾಧನೆ ಮಾಡಬೇಕು. ಕುಂಭರಾಶಿಯವರು ಸೂರ್ಯನ ಆರಾಧನೆ ಮಾಡಿದ್ರೆ ಏನನ್ನ ಪಡೆದುಕೊಳ್ಳಬಹುದು? ಕುಂಭರಾಶಿಯವರು ಸೂರ್ಯನ ಆರಾಧನೆ, ರವಿಗ್ರಹದ ಆರಾಧನೆ ಮಾಡಿದ್ರೆ ಕುಂಭರಾಶಿಯವರ ಯಾವ ಯಾವ ಸಮಸ್ಯೆಗಳು ಬಗೆಹರಿತದೆ, ಇದೆಲ್ಲ ವಿಚಾರಗಳನ್ನು ಯಾವ ರೀತಿಯಲ್ಲಿ, ಅಂದರೆ ಬರೇ ರವಿ ಆರಾಧನೆ ಮಾಡಬೇಕಷ್ಟೇ ಅಲ್ಲ, ಯಾವ ರೀತಿಯಲ್ಲಿ ರವಿ ಆರಾಧನೆಯನ್ನು ಮಾಡಬೇಕು, ಯಾಕೆ ಮಾಡಬೇಕು, ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಬಹಳ ಚಿಕ್ಕ ವಿಡಿಯೋ ಆಗಿರುತ್ತೆ, ಒಂದು 10-15 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಈ ವಿಡಿಯೋನ. ದಯವಿಟ್ಟು ಈ ವಿಡಿಯೋ ಮಿಸ್ ಆಗಬಾರ್ದು, ಸೇವ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಪಕ್ಕದಲ್ಲಿ ವಿಡಿಯೋ ಸೇವ್ ಬಟನ್ ಇರ್ತದೆ, ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ಇಲ್ಲ ನೀವು ಫೇಸ್ಬುಕ್ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳೇ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾನು ಎಲ್ಲರೂ ಕಮೆಂಟ್ಸ್ ಓದ್ತಾ ಇರ್ತಾನೆ, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ನಾನು ಕಮೆಂಟ್ಸ್ ಅಂತೂ ಓದ್ತಾ ಇರ್ತಾನೆ, ಅಪರೂಪಕ್ಕೆ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಬಟ್ ಇನ್ನು ಒಂದು ಸಹಾಯ ದಯವಿಟ್ಟು ಮಾಡಿ, ನೀವು ದಯವಿಟ್ಟು ಈ ವಿಡಿಯೋ ಪ್ರತಿಯೊಬ್ಬ ಕುಂಭರಾಶಿಯವರು ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಅಂತೇನಿದೆ ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ನಿಮ್ಮಿಂದಲೇ ಅದು ಸಾಧ್ಯ, ಇನ್ಯಾರ ಕೆಲಸ ಸಾಧ್ಯ ಇಲ್ಲ. ಸೊ ಅದರಿಂದ ದಯವಿಟ್ಟು ಅದೊಂದು ಸಹಾಯ ಮಾಡಿ, ಈ ವಿಡಿಯೋ ಶೇರ್ ಮಾಡಿಬಿಡಿ. ಆ ವಿಡಿಯೋ ನಿಮ್ಮಿಂದ ಪಡೆದಂತಹ ಬೇರೆ ಬೇರೆ ಕುಂಭರಾಶಿಯವರು ಖಂಡಿತವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ನಮಗೆ ಈ ವಿಚಾರ ಗೊತ್ತಿರಲ್ಲ, ನನಗೆ ತುಂಬ ಅನುಕೂಲ ಆಯಿತು ಈ ವಿಚಾರ ಅಂತೇಳಿ ನಿಮಗೂ ಥ್ಯಾಂಕ್ಸ್ ಹೇಳ್ತಾರೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಕುಂಭರಾಶಿಯವರ ರವಿ ರಹಸ್ಯ ವಿಚಾರಗಳು. ರವಿಗ್ರಹ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ. ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಮದುವೆ ಆಗಿಲ್ಲ ಅಂತ ಆದರೆ, ಬೇಗ ಮದುವೆ ಆಗಬೇಕು ಅಂತ ಆದರೆ ರವಿಗ್ರಹದ ಆರಾಧನೆ ಮಾಡಬೇಕಂದ್ರೆ ಸೂರ್ಯನ ಆರಾಧನೆ ಮಾಡ್ಕೋಬೇಕು. ಇಲ್ಲ ಗುರುಗಳೇ ಮದುವೆ ಆಗೋಗಿದೆ ಆದರೆ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗಿದೆ, ರವಿಗ್ರಹದ ಆರಾಧನೆ ಮಾಡಬೇಕು. ಯಾವ ಮದುವೆ ಆಗದವರಿಗೆ ಮದುವೆ ಮಾಡಿಸ್ತಕ್ಕಂಥನು, ಕುಂಭರಾಶಿಯ ಅವಿವಾಹಿತರಿಗೆ ವಿವಾಹ ಮಾಡಿಸುವವನು ರವಿಗ್ರಹನೇ. ವಿವಾಹಿತ ಕುಂಭರಾಶಿಯವರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಕೊಡ್ತಕ್ಕಂಥವನು ಸಹ ಕುಂಭರಾಶಿಗೆ ಅವರಿಗೆ ರವಿಗ್ರಹನೇ ಆಗಿರ್ತಾನೆ. ಅಂದರೆ ದಾಂಪತ್ಯ ಜಗಳ ಮನಸ್ತಾಪಗಳು ಇಲ್ಲದೆ ಸ್ವಲ್ಪ ಶಾಂತವಾಗಿ ಸ್ವಲ್ಪ ಚೆನ್ನಾಗಿರಬೇಕು ದಾಂಪತ್ಯ ಜೀವನ ಅಂತಂದರೆ. ಅಷ್ಟೇ ಅಲ್ಲ, ನಿಮಗೆ ಕೆಲವರಿಗೆ ನಾನು ಹೇಳ್ತಿರೋದು, ಈಗ ಕೆಲವರು ಡಿವೋರ್ಸ್ ತೊಗೊಂಡಿರ್ತಾರೆ, ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಿರ್ತಾರೆ, ಕೆಲವರು ವಿಡೋ ಅಥವಾ ಹಿಂಗೆ ವೈಧವ್ಯ ಇತ್ಯಾದಿಗಳೇನೋ ಸಮಸ್ಯೆ ಆಗಿರ್ತದೆ, ಸೊ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಿರ್ತಾರೆ. ಅದೇನೇ ಆಗಬೇಕು ಅಂತಂದ್ರೂ ರವಿಗ್ರಹ ಬಹಳ ಇಂಪಾರ್ಟೆಂಟ್ ಆಗಿರ್ತಾನೆ. ರವಿಯ ಆರಾಧನೆ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗಿರುತ್ತೆ. ಸೊ ಕುಂಭರಾಶಿಯವರು ನೀವು ಗುರುಬಲದ ವಿಚಾರ, ಮಿಕ್ಕಿದ ವಿಚಾರ ಎಲ್ಲ ಕಡೆ ಇರಲಿ, ಫಸ್ಟ್ ರವಿ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಮದುವೆ ಆಗುತ್ತೆ. ಅವಿವಾಹಿತರಾಗಿದ್ದರೆ ಅಥವಾ ಆಲ್ರೆಡಿ ಮದುವೆ ಆಗಿದೆಯಾ, ದಾಂಪತ್ಯ ಅಂತೂ ಖಂಡಿತವಾಗಿ ಸರಿ ಹೋಗುತ್ತೆ. ಯಾವ ರೀತಿಯಲ್ಲಿ ಆರಾಧನೆ ಮಾಡಬೇಕು ವಿಡಿಯೋ ಎಂಡಲ್ಲಿ ಹೇಳ್ತೀನಿ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಇನ್ನೂ ಹಲವಾರು ವಿಚಾರಗಳಿದೆ. ಕುಂಭರಾಶಿಯವರಿಗೆ ಇನ್ನೊಂದು ಬಹಳ ಮುಖ್ಯವಾಗಿ ಒಪ್ಪಂದಗಳು ಅಂತ, ಅಗ್ರಿಮೆಂಟ್ ಮಾಡ್ಕೊಳ್ತೀರಲ್ಲ, ಈ ಅಗ್ರಿಮೆಂಟ್ಗೆ ಕಾರಕ ರವಿಗ್ರಹನಾಗಿರ್ತಾನೆ. ಅಂದರೆ ನೀವು ಸಕ್ಸಸ್ಫುಲ್ ಅಗ್ರಿಮೆಂಟ್, ಒಂದು ಒಳ್ಳೆ ಅಗ್ರಿಮೆಂಟ್ ಮಾಡ್ಕೊಂಬಂದರಿ, ಸೂಪರ್ ಆಗಿದೆ, ನಂಗೆ ತುಂಬ ಪ್ರಾಫಿಟ್ ಆಗುತ್ತೆ ಇದರಿಂದ ಅಂತ, ಆ ಥರದ ಅಗ್ರಿಮೆಂಟ್ಗಳು ಮಾಡಬೇಕು. ನಿಮಗೇನೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನೀವು ಬಿಸ್ನೆಸ್ ಮಾಡಬೇಕು. ನೀವು ಕುಂಭರಾಶಿಯವರು ಇನ್ನೊಂದು ಪಾರ್ಟ್ನರ್ ತಗೊಂಡು ಆ ಪಾರ್ಟ್ನರ್ ಜೊತೆಗೆ ನೀವು ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಕೂಡ ನಿಮಗೆ ಒಳ್ಳೆ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ ಸಿಗಬೇಕು, ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗಬೇಕು, ಒಳ್ಳೆ ಅಗ್ರಿಮೆಂಟ್ ಆಗಬೇಕು, ಒಳ್ಳೆ ಚೆನ್ನಾಗಿ ಅಂತ ಹೇಳ್ತೀವಿ ನಿಮಗೆ ಡೀಲ್ಗಳು, ಒಪ್ಪಂದಗಳು, ಡೀಲ್ಗಳು ಇರ್ತಾವಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ರವಿಗ್ರಹ ಚೆನ್ನಾಗಿರ್ಬೇಕು. ಸೊ ನೀವು ಕುಂಭರಾಶಿಯವರು ಈ ಥರ ಯಾವುದೇ ಅನಿವಾರ್ಯತೆಗಳು, ಅವಶ್ಯಕತೆಗಳು ನಿಮಗಿದೆ ಅಂತ ಆದರೆ ಫಸ್ಟ್ ನೀವು ರವಿ ಆರಾಧನೆ, ಸೂರ್ಯನ ಆರಾಧನೆಯನ್ನು ಶುರು ಮಾಡ್ಕೊಳ್ಬೇಕು. ಹೇಗೆ ಮಾಡಬೇಕು ಎಲ್ಲ ಸಹ ವಿಡಿಯೋ ಎಂಡಲ್ಲಿ ಇವಾಗ ತಿಳಿಸ್ತಾನೆ. ತುಂಬ ಬೇಗ ಮುಗಿದೋಗುತ್ತೆ ವಿಡಿಯೋ, ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ ನಿಧಾನವಾಗಿ. ಇನ್ನು ಕುಂಭರಾಶಿಯವರು, ಈಗ ಯಾವುದೇ ರಾಶಿಯವರಾಗಿರಲಿ ಒಳ್ಳೆ ಹೆಸರು ತಗೋಬೇಕಂತ ಎಲ್ಲರಿಗೂ ಇರುತ್ತಾ, ನಾನು ಎಲ್ಲೂ ಕೆಟ್ಟವನಾಗಬಾರ್ದು, ನಾನು ಒಳ್ಳೆ ಹೆಸರು ತಗೋಬೇಕು. ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ, ನೋಡಪ್ಪ ಕಂದ ನೀನು ಏನು ಬೇಕಾದ್ರೂ ಹಾಕಮ್ಮ, ಮಗನಾಗಲಿ ಮಗಳಿಗಾಗಲಿ ಹೆಸರೊಂದು ಕೆಡಿಸ್ಕೋಬೇಡ, ಒಳ್ಳೆ ಹೆಸರು ಇಟ್ಕೋ, ಒಳ್ಳೆ ಹೆಸರು ಸಂಪಾದನೆ ಮಾಡು ಅಂತ ಹೇಳ್ತಾರಲ್ವ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಳ್ಳೆ ಹೆಸರು ಸಂಪಾದನೆ ಮಾಡಲಿಕ್ಕೆ, ತನ್ನ ಹೆಸರು ಹಾಳು ಮಾಡ್ಕೊಳ್ಳೋಕೆ ಯಾರೂ ಇಷ್ಟಪಡೋದಿಲ್ಲ. ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಒಳ್ಳೆ ಹೆಸರು ಬೇಕು ಅಂತಾದರೆ ರವಿ ಆರಾಧನೆ ಮಾಡಬೇಕು. ಯಾವ ಕುಂಭರಾಶಿಯವರು ರವಿಯ ಆರಾಧನೆ, ಸೂರ್ಯಗ್ರಹನ ಆರಾಧನೆಯನ್ನು ಮಾಡ್ತಾರೋ ಅವ್ರಿಗೂ ಸಮಾಜದಲ್ಲಿ ಒಳ್ಳೆ ಹೆಸರು ಬರ್ತದೆ, ಒಳ್ಳೆ ಕೀರ್ತಿ ಬರ್ತದೆ, ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸ್ತಾರೆ, ತುಂಬ ಚೆನ್ನಾಗಿ ನಿಮಗೆ ಒಳ್ಳೆ ಹೆಸರು ಬರ್ತದೆ.
ಸೊ ಸಮಾಜದಲ್ಲಿ ದೊಡ್ಡ ಹೆಸರು ಬೇಕು, ಒಳ್ಳೆ ಹೆಸರು ಬೇಕು, ಉನ್ನತ ಸ್ಥಾನಮಾನಗಳಿಗೆ ಹೋಗಬೇಕು, ಎಲ್ಲರೂ ನಿಮ್ಮನ್ನು ಗುರುತಿಸುವಂಗಾಗಬೇಕು, ರವಿ ಆರಾಧನೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಈಗ ಹೇಳ್ತೇನೆ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ. ಇನ್ನು ಕುಂಭರಾಶಿಯವರು, ನಾನಾಗಲೇ ಈಗ ಈ ಏಳಿಗೆ ಬೆಳವಣಿಗೆ ಇದ್ದಲ್ಲಿ ಹೇಳಿದೆ, ಎಲ್ಲರೂ ನಿಮ್ಮತ್ತ ಆಕರ್ಷಿಸಬೇಕು ಅನ್ನುವಂಥ ವಿಚಾರ ಹೇಳಿದೆ. ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿಕೊಳ್ಳುವ ಶಕ್ತಿ ರವಿಗ್ರಹಕ್ಕಿದೆ, ಅಂದರೆ ಕುಂಭರಾಶಿಯವರಿಗೆ. ಅಂದರೆ ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಕುಂಭರಾಶಿಯವರು, ನಿಮಗೆ ಯಾರೋ ಒಂದಿಷ್ಟು ಜನ ಶತ್ರುಗಳಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮಗೆ ಶತ್ರುತ್ವ ಇಂಟ್ರೆಸ್ಟ್ ಇಲ್ಲ, ಯಾರ ಜೊತೆಗೂ ಜಗಳ ಮನಸ್ತಾಪಗಳು ಮಾಡ್ಕೊಳ್ಳೋದು ನಿಮಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು, ಒಳ್ಳೆ ಹೆಸರು ತಗೋಬೇಕಲ್ಲ, ಎಲ್ಲರೂ ನಿಮ್ಮತ್ತ ಸೆಳ್ಕೋಬೇಕಲ್ಲ, ದೊಡ್ಡ ಸಮಾಜದಲ್ಲೂ ಹೆಸರು ತಗೋಬೇಕಲ್ಲ, ಎಲ್ಲರನ್ನೂ ನಿಮ್ಮತ್ತ ಮಾಡ್ಕೊಳ್ಬೇಕು, ಯಾರೂ ನಿಮಗೆ ಶತ್ರುಗಳು ಇರಬಾರದು. ನಿಮ್ಮ ಶತ್ರುಗಳು ಸಹ ಮಿತ್ರರಾಗ್ಬಿಡ್ಬೇಕು ನಿಮಗೆ ಅಂತ ಆದರೆ, ಅಂದರೆ ಕುಂಭರಾಶಿಯವರು ನೀವು, ನಿಮ್ಮ ಶತ್ರುಗಳು ನಿಮಗೆ ಮಿತ್ರರಾಗ್ಬಿಡ್ಬೇಕು ಅಂತ ಆದರೆ ರವಿ ಆರಾಧನೆ ಮಾಡ್ಕೊಳ್ಬೇಕು. ಯಾರ ಜೊತೆಗಾರು ಅಗ್ರಿಮೆಂಟ್ಗೆ ಬಂದ್ಬಿಡ್ಬೇಕು ಅಂದರೆ ರವಿ ಆರಾಧನೆ ಮಾಡ್ಕೊಳ್ಬೇಕು. ಸಂಧಾನ ಪ್ರಕ್ರಿಯೆಗಳಾಗಬೇಕು, ಯಾರ ಜೊತೆಗೆ ಆಗಲಿ ಸಂಧಾನ ಪ್ರಕ್ರಿಯೆಗಳಾಗ್ಬಿಡ್ಬೇಕು. ನಾವು ಹೆಂಗೋ ಕೂತ್ಕೊಂಡು ನಾವು ಸಂಧಾನ ಮಾಡ್ಕೊಂಡ್ಬಿಡ್ತೀವಿ, ಇದನ್ನು ನಾವು ಕಾಂಪ್ರಮೈಸ್ ಬಂದ್ಬಿಡ್ತೀವಿ, ನಾವು ಕಾಂಪ್ರಮೈಸ್ ಆಗ್ಬಿಡ್ಬೇಕು ಗುರುಗಳೇ. ನಮ್ಮದು ಕುಂಭರಾಶಿ ಹೆಂಗೆ ಮಾಡಿ ಕಾಂಪ್ರಮೈಸ್ ರವಿ ಆರಾಧನೆ ಮಾಡಿ ಕಾಂಪ್ರಮೈಸ್ ಆಗುತ್ತೆ. ಸೊ ನೀವು ಕುಂಭರಾಶಿಯವರಾಗಿದ್ದರೆ ಏನಾರ ಕಾಂಪ್ರಮೈಸ್ ಮಾಡ್ಕೋಬೇಕಾ, ರವಿ ಆರಾಧನೆ ಮಾಡಬೇಕು. ಶತ್ರುಗಳನ್ನೇ ಮಿತ್ರರಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕಾ, ರವಿ ಆರಾಧನೆ ಮಾಡಬೇಕು. ಎಲ್ಲರ ಜೊತೆಗೂ ಒಂದು ಒಳ್ಳೆ ಅಗ್ರಿಮೆಂಟಿಗೆ ಬಂದ್ಬಿಡ್ಬೇಕಾ, ರವಿ ಆರಾಧನೆ ಮಾಡಿಬಿಡ್ಬೇಕು. ನೀವೆಲ್ಲರೂ ನಿಮ್ಮ ಹತ್ರ ಸೆಳೆದುಕೊಂಡು ಒಳ್ಳೆ ಹೆಸರು ಇದು ಮಾಡಬೇಕು, ರವಿ ಆರಾಧನೆ ಮಾಡಬೇಕು. ಇಂತಹ ಅದ್ಭುತಗಳನ್ನ ರವಿ ಕೊಡಲಿದ್ದಾನೆ. ರವಿ ಆರಾಧನೆ ಈಗ ಹೇಳ್ತಾನೆ ಯಾವ ಥರ ಮಾಡ್ಕೊಳ್ಬೇಕು ಅಂತ. ಇನ್ನೂ ವಿಚಾರಗಳಿದೆ ರವಿ ಆರಾಧನೆ ನಿಮ್ಗೆ ಸಿಗ್ತಕ್ಕಂಥದ್ದು, ಇನ್ನೂ ಹಲವಾರು ವಿಚಾರಗಳಿದೆ. ನೀವು ಕುಂಭರಾಶಿಯವರಾಗಿದ್ದು ಜೀವನದಲ್ಲಿ ಏನಾದರೂ ಒಂದು ಅದ್ಭುತವಾದ ತಿರುವನ್ನು ಬಯಸ್ತಿದ್ರೆ, ಏನೋ ಗೊತ್ತಾಗ್ತಾ ಇಲ್ಲ ಗುರುಗಳೇ, ಒಳ್ಳೆ ಡೆಡ್ ಎಂಡ್ ಥರ ಕಾಣ್ತಾ ಇದೆ, ಮುಂದೆ ಏನೂ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಹೇಳ್ತಾರಲ್ಲ ಹಿಂದೆ ಗುರು ಮುಂದೆ ಗುರಿ ಅಂತ. ನನ್ನ ಗುರಿ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆ ತಿರುವು, ಒಂದು ಅದೃಷ್ಟ, ಒಂದೇನೋ ಒಂದು ಲೈಫ್ ಚೇಂಜಿಂಗ್ ಮೂಮೆಂಟ್ ಥರ ಬರಬೇಕು. ಆ ಜೀವನದಲ್ಲಿ ತಿರುವು ಕೊಡಬಲ್ಲಂತಹ ಸಕ್ರಿಯವಾದ ಶಕ್ತಿ ಯಾವುದಾದ್ರು ಇದೆಯಾ ಕುಂಭರಾಶಿಯವರಿಗೆ ಅಂದರೆ ಅದು ರವಿಗ್ರಹ. ಯಾವ ಕುಂಭರಾಶಿಯವರು ನಿರಂತರವಾಗಿ ರವಿ ಆರಾಧನೆ ಮಾಡ್ತಾರೆ, ರವಿಯ ಉಪರತ್ನಗಳನ್ನು ಧಾರಣೆ ಮಾಡ್ತಾರೆ, ಪ್ರಧಾನ ಅಲ್ಲ ಉಪರತ್ನಗಳನ್ನು ಹೇಳ್ತಾರಂಥದ್ದು. ಸೊ ರವಿಯ ಸಂಬಂಧಿಸಿದಂತಹ ಆರಾಧನೆ ಮಾಡಿಕೊಂಡು, ಪ್ರಸಾದ ಧಾರಣೆ ಮಾಡಿಕೊಂಡು, ರವಿಯೊಟ್ಟಿಗೆ ಸ್ವಲ್ಪ ಜಾಸ್ತಿ, ಆದಿತ್ಯನಿಗೆ ಸ್ವಲ್ಪ ಜಾಸ್ತಿ ಆರಾಧನೆ ಮಾಡಿಕೊಳ್ತಾರೆ, ಅವರಿಗೆ ಜೀವನದಲ್ಲಿ ಅದ್ಭುತವಾದ ತಿರುವುಗಳನ್ನು ನೋಡ್ತಾರೆ, ಅನಿರೀಕ್ಷಿತವಾದ ತಿರುವುಗಳನ್ನು ನೋಡ್ತಾರೆ. ಅದು ಶುಭದ ವಿಚಾರದಲ್ಲಿ ನೋಡ್ತಾರೆ. ರವಿ ಆರಾಧನೆ ಮಾಡಿಲ್ಲ ಅಂದರೆ ಅನಿರೀಕ್ಷಿತ ಕೆಟ್ಟ ತಿರುವುಗಳನ್ನು ನೋಡ್ತಾರೆ. ರವಿ ಆರಾಧನೆ, ಸೂರ್ಯನ ಆರಾಧನೆ ಮಾಡಿಕೊಂಡ್ರೆ ಅನಿರೀಕ್ಷಿತ ಅದ್ಭುತ ಪರಿವರ್ತನೆಗಳನ್ನು ನೋಡ್ತಾರೆ. ಸೊ ಆ ಚೇಂಜಿಂಗ್, ಆ ಟ್ರಾನ್ಸ್ಫಾರ್ಮೇಷನ್, ಆ ತಿರುವು ನಿಮಗೆ ಬೇಕು, ಒಳ್ಳೆಯ ಕಡೆ, ಒಳಿತಿನ ಕಡೆ ತಿರುವು ನಿಮಗೆ ಬೇಕು ಅಂತಾದರೆ ರವಿ ಆರಾಧನೆಯನ್ನು ಮಾಡಬೇಕು. ಎಷ್ಟೆಲ್ಲ ವಿಚಾರಗಳು ರವಿ ಕೊಡಲಿದೆ. ನಿಮ್ಗೆ ಒಳ್ಳೆ ಫ್ರೆಂಡ್ ಬೇಕು ಅಂದರೆ ರವಿ ಕೊಡಲಿದ್ದಾನೆ. ರವಿ ಆರಾಧನೆ ಮಾಡಿಕೊಂಡ್ರೆ ಕುಂಭರಾಶಿಯವರಿಗೆ ಒಳ್ಳೆ ಮಿತ್ರರು ಸಿಗ್ತಾರೆ, ಶತ್ರುಗಳು ಮಿತ್ರರ ಕನ್ವರ್ಟ್ ಆಗ್ತಾರೆ ಅಂತ ಹೇಳಿದ್ದೆ ನಾನು ನಿಮಗಾಗಲೇ. ಅಷ್ಟೇ ಅಲ್ಲ, ದೂರ ದೂರ ಪ್ರಯಾಣಗಳು ಹೋಗಬೇಕು, ನಿಮಗೆ ರವಿಗ್ರಹನೇ ಬೇಕು. ರವಿ ಪಿತೃಕಾರಕ, ನಿಮ್ಮ ತಂದೆಯವರೊಂದಿಗೆ ಒಳ್ಳೆ ಬಾಂಧವ್ಯ ಬೇಕು ಅಂದರೆ ರವಿಗ್ರಹನ ಅನುಗ್ರಹ ಬೇಕಾಗ್ತದೆ. ಆಮೇಲೆ ಶರೀರದಲ್ಲಿ ಪಿತ್ತ ಜಾಸ್ತಿ ಆಗಿದೆ, ಕಣ್ಣು ನೋವು ತುಂಬ, ಅದು ಬಲಗಣ್ಣು ತುಂಬ ನೋವು ಬರ್ತಾ ಇದೆ ಇತ್ಯಾದಿಗಳು, ಔಷಧೋಪಚಾರಗಳು, ಡಾಕ್ಟ್ರು ಹೋಗಲೇಬೇಕು, ಅದು ಕಡ್ಡಾಯ. ಜೊತೆಗೆ ರವಿ ಆರಾಧನೆ ಮಾಡಿಕೊಂಡ್ರೆ ಚೆನ್ನಾಗಾಗ್ಬಿಡುತ್ತೆ, ಬೇಗ ಆರೋಗ್ಯ ಚೆನ್ನಾಗಾಗುತ್ತೆ, ನಿಮ್ಮ ಶರೀರ ತುಂಬ ಸದೃಢವಾದ ಶರೀರ ಸಿಗ್ತದೆ ನಿಮಗೆ, ಆಯ್ತಲ್ವಾ. ಒಂದು ಒಳ್ಳೆ ಏಳಿಗೆ, ರಾಜಕೀಯ ಏಳಿಗೆ ಸಿಗ್ತದೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ತದೆ, ರವಿಯಿಂದ ಹಲವಾರು ವಿಚಾರಗಳಾಗ್ತದೆ. ಅಂತಹ ಅದ್ಭುತವಾದಂತಹ ರವಿ ಆರಾಧನೆಯನ್ನು ಹೇಗೆ ಮಾಡಬೇಕು ಹಾಗಾದರೆ? ಸೂರ್ಯಗ್ರಹಣ ಆರಾಧನೆ ವಿಶೇಷ ಪರಿಹಾರಗಳಲ್ಲಿ ಎಕ್ಕೆ ಗಿಡದ ಪ್ರಾಮುಖ್ಯತೆ ಬಹಳ ಜಾಸ್ತಿ ಇದೆ. ನೀವು ಭಾನುವಾರ ದಿನ ನಿಮ್ಮ ಮನೆ ಹತ್ರ ಎಲ್ಲರೂ ಒಂದು ಎಕ್ಕೆ ಗಿಡ ಎಲ್ಲರೂ ನೋಡಿ ಇಟ್ಕೊಳ್ಬೇಕು, ಅಥವಾ ಯಾವ್ದಾದ್ರು ದೇವಸ್ಥಾನ ಇದ್ದರೆ ಮನೆ ಹತ್ರ ಆ ಎಕ್ಕೆ ಗಿಡ ಇದೆಯಾ ಅಂತ ನೋಡ್ಕೊಳ್ಬೇಕು. ಆ ಎಕ್ಕೆ ಗಿಡವನ್ನು ಭಾನುವಾರದ ದಿವಸ ಪೂಜೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಬಹಳ ವಿಶೇಷವಾಗಿರುತ್ತೆ. ಒಂದು ಸ್ವಲ್ಪ ಕೆಂಪು ಕಲರ್ ಹೂವು, ಒಂದು ಸ್ವಲ್ಪ ಕುಂಕುಮ ಹಾಕಿ ಕಲಸಿದ ಅಕ್ಷತೆ ಹಾಗೂ ಅರಿಶಿನ, ಕುಂಕುಮ, ಒಂದು ಲೋಟ ಉದ್ಧರಣೆ ಪಂಚಪಾತ್ರೆ ನೀರು, ಇಷ್ಟು ತೊಗೊಂಡು ಒಂದು ಪ್ಲೇಟಲ್ಲಿ ಇದಿಷ್ಟು ಇಟ್ಕೊಂಡು ತೊಗೊಂಡು ಹೋಗಿ ಆ ಎಕ್ಕೆ ಗಿಡಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ನೀವು ನೀರನ್ನು ಹಾಕಿ, ಆ ತಾಮ್ರದ ಚೆಂಬಲ್ ನೀರು ಹಾಕಿರೋದು ತುಂಬ ವಿಶೇಷ, ಕೆಂಪು ಹೂಗಳಿಂದ ಅರ್ಚನೆ ಮಾಡಿ, ಸೂರ್ಯನಾರಾಯಣಾಯ ನಮಃ ಅಂತ ಬಹಳ ವಿಶೇಷವಾಗಿರುತ್ತೆ. ಭಾನುವಾರಗಳಲ್ಲಿ ಎಕ್ಕೆ ಗಿಡಕ್ಕೇನಾದರೂ ಪೂಜೆ ಮಾಡಿದರೆ ನೀವು ಸೂರ್ಯನ ದೋಷಗಳು ಪರಿಹಾರವಾಗಿ ರವಿಗ್ರಹಾನುಗ್ರಹವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ನೀವು ಅದೇ ಒಂದು ಗಿಡಕ್ಕೆ
ನೀವೊಂದು ಕೆಂಪು ದಾರವನ್ನು ನೀವು ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅದನ್ನು ಆ ಗಿಡಕ್ಕೆ ಕಟ್ಟು ಬಂದರೂ ಕೂಡ ಕಟ್ಬಿಟ್ಟು ನನಗೆ ಇಷ್ಟು ಕೆಲಸ ಆಗಬೇಕು ಅಂತ ಅಂದ್ಕೊಂಡು ಕಟ್ಬಿಟ್ಟು ಬಂದರೂ ಕೂಡ ಕೆಂಪು ದಾರ 3 ಎಳೆ ದಾರ ತುಂಬ ಚೆನ್ನಾಗಿ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ 9 ಭಾನುವಾರಗಳು ಪೂಜೆ ಮಾಡಬೇಕು, 9ನೇ ಭಾನುವಾರ ಕಟ್ಟಬೇಕು, ಗೊತ್ತಾಯ್ತಲ್ವಾ? ಆವಾಗ ನಿಮ್ಮ ಕಾರ್ಯಸಿದ್ಧಿ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಇಲ್ಲ ನೀವೇ ಕೈಯಲ್ಲಿ ಕಟ್ಕೊಳ್ತೀನಿ ಅಂದ್ರೂ ಒಂದು 3 ಎಳೆ ಅಥವಾ 9 ಎಳೆ ಇದನ್ನು ಕೆಂಪು ದಾರವನ್ನು ನವಗ್ರಹ ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಬುಡದಲ್ಲಿ ಆ ದಾರದುಂಡೆ ಇಟ್ಟಿಸಿ ಅದಕ್ಕೆ ಪೂಜೆಗಳು ಅಭಿಷೇಕಗಳು ಮಾಡಿ ಅದು ಒದ್ದೆ ಆದರೂ ಇನ್ನೂ ಒಳ್ಳೆಯದೇ. ಸೂರ್ಯನ ಅಭಿಷೇಕ ಮಾಡಿದ ನೀರಿನಲ್ಲಿ ಅದು ಒದ್ದೆ ಆದರೂ ತುಂಬ ಒಳ್ಳೆಯದು, ಇದಾಯ್ತಲ್ವಾ? ಸೊ ಅದು ಆಮೇಲೆ ಕುಂಕುಮಾರ್ಚನೆ ಮಾಡಿಸಿ ಅಷ್ಟೋತ್ತರ ಪೂಜೆ ಮಾಡಿಸಿ ನಂತರ ಅಭಿಮಂತ್ರಿತವಾದ ಆ ದಾರವನ್ನು ನಿಮ್ಮ ಕೈಗೆ ಬಲಗೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು ಇದೆಯಲ್ಲ, ರವಿಯ ಒಂದು ಅದ್ಭುತವಾದ ರಕ್ಷಣೆ ಯಾವಾಗಲೂ ಸಹ ನಿಮಗೆ ಇರ್ತದೆ, ಯಾವಾಗೂ ಬೇಕಾಗಿರ್ತಕ್ಕಂಥದ್ದು ಅಂತ. ಇದ್ರ ಜೊತೆಗೆ 3ನೇದಾಗಿ ಭಾನುವಾರದ ದಿವಸ ಬಹಳ ಮುಖ್ಯವಾಗಿ ಈಶ್ವರ ಆರಾಧನೆ ಅಥವಾ ಭಾನುವಾರದ ದಿವಸ ನಾರಾಯಣ, ಶ್ರೀಮನ್ನಾರಾಯಣ, ಸೂರ್ಯನಾರಾಯಣ ಅನ್ನುವ ಹೆಸರಿನಲ್ಲಿ. ಈಗ ನೀವು ನಾರಾಯಣನ ಹೆಸರಿನಲ್ಲಿ ಪೂಜೆ ಮಾಡಬೇಕಾ, ಜಪ ಮಾಡಬೇಕು, ಆರಾಧನೆ ಮಾಡಬೇಕು ಅಂದರೆ ಓಂ ಸೂರ್ಯನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿ ಭಾನುವಾರ ಒಂದು 1008 ಸಲ ಜಪ ಮಾಡಬೇಕು, ಆಯ್ತಲ್ವ? ತುಂಬ ಒಳ್ಳೆಯದು. ಇಲ್ಲ ಬರೀರಿ, ಒಂದು ಪೆನ್ ತಗೊಂಡು ಬರೀರಿ, ಓಂ ಸೂರ್ಯನಾರಾಯಣಾಯ ನಮಃ 333 ಬಾರಿ ಬರೀರಿ, ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಈಶ್ವರ ಆರಾಧನೆ ಮಾಡಬೇಕಾದ್ರೆ ರುದ್ರ ತ್ರಿಶತಿ ಅಂತ ಹೇಳ್ತಾರೆ. ಆ ರುದ್ರ ತ್ರಿಶತಿ ಮಂತ್ರಗಳಿಂದ ಈಶ್ವರ ದೇಗುಲದಲ್ಲಿ ಬಿಲ್ವ ಪತ್ರೆಯಿಂದ ಈಶ್ವರನಿಗೆ ಭಾನುವಾರದ ದಿವಸ ವಿಶೇಷವಾಗಿ ಆರಾಧನೆ ಮಾಡಿ ಅಲ್ಲಿ ಸೂರ್ಯನ ಅಷ್ಟೋತ್ತರವನ್ನು ನೀವು ಪಠನೆ ಮಾಡಿಕೊಳ್ತಕ್ಕಂಥದ್ದು, ಆ ಕೆಂಪು ದಾರವನ್ನು ಅಲ್ಲಿಟ್ಟು ಅದನ್ನು ಕೈ ಕಟ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗ್ತಕ್ಕಂಥ ಒಂದು ಪರಿಹಾರವಾಗಿರುತ್ತೆ. ಈ ಎಲ್ಲ ಸಿಂಪಲ್ ಪರಿಹಾರಗಳ ಜೊತೆಯಲ್ಲಿ ನೀವು ಆದಿತ್ಯ ಹೃದಯ ಸ್ತೋತ್ರ ಪಠನ ಇರಬಹುದು, ರವಿಗ್ರಹ ಸ್ತೋತ್ರ ಪಠನ ಇರಬಹುದು, ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ವರ್ಕೌಟ್ ಆಗುತ್ತೆ, ಕೆಲಸ ಮಾಡುತ್ತೆ. ಬಟ್ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂತಂದರೆ ಒಂದು ವಿಶೇಷವಾದ ರತ್ನ ಇದೆ. ಆ ವಿಶೇಷವಾದ ರತ್ನವೇ ಇದು ರಾಜವರ್ಧನ ಮಣಿ ಅಂತ. ಸೊ ಈ ರಾಜವರ್ಧನ ಮಣಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಗ್ರಹವನ್ನು ಕೊಡುವ ಶಕ್ತಿ ಇರತಕ್ಕಂಥ ರತ್ನ. ಈ ರಾಜವರ್ಧನ ಮಣಿ ರಾಜಯೋಗವನ್ನು ಜೀವನದಲ್ಲಿ ವೃದ್ಧಿ ಮಾಡ್ತದೆ ಅಂತ ಹೇಳ್ತಾರೆ. ರವಿ ಅನುಗ್ರಹ ತುಂಬ ಚೆನ್ನಾಗಿ ಬರ್ತದೆ, ಆಯ್ತಲ್ವಾ? ಸೊ ಈ ಒಂದು ವಿಶೇಷವಾದಂತಹ ರಾಜವರ್ಧನ ಮಣಿಯ ಉಂಗುರವನ್ನೇ ನಾವು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ, ಆಯ್ತಾ? ರಿಗಾರ್ಡ್ಲೆಸ್ ಯಾವುದೇ ರಾಶಿಯವ್ರು ನೀವು ಬೇಕಾದ್ರೂ ಆಗಿರಲಿ, ಯಾವ ನಕ್ಷತ್ರದವ್ರು ಬೇಕಾದ್ರೂ ಆಗಿರಲಿ, ರವಿಯ ಅನುಗ್ರಹ ಬೇಕಾ, ರಾಜವರ್ಧನ ಮಣಿಯನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾವು ಈ ವಿಶೇಷವಾದಂತಹ ರಾಜವರ್ಧನ ಮಣಿಯನ್ನ ಇದೇ ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರ ದಿವಸ, ಯಾಕಂದ್ರೆ ಭಾನುವಾರ ರವಿಯ ವಾರದ ದಿವಸ ಅಮಾವಾಸ್ಯೆ ಜನವರಿ 18ನೇ ತಾರೀಕೆ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ, ಗಮನಿಸಬೇಕು ನೀವು ಇದನ್ನ. ಅದರಲ್ಲಿ ಮೊಟ್ಟ ಮೊದಲನೆಯದು ಸಹಸ್ರ ರವಿಶಾಂತಿ ಹೋಮ. 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ಆ ರಾಜವರ್ಧನ ಮಣಿಯನ್ನ ಆ ರವಿಶಾಂತಿ ಹೋಮದಲ್ಲೇ ಎನರ್ಜೈಸ್ ಮಾಡ್ತಕ್ಕಂಥದ್ದು. ರವಿಯ ವಾರ ರಾಜವರ್ಧನ ಮಣಿಯನ್ನ ಸಹಸ್ರ ರವಿಶಾಂತಿಯಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದನ್ನು ನೀವು ನಿಮ್ಮ ಉಂಗುರದ ಬೆರಳಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರ್ತದೆ, ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ರವಿಯ ಅನುಗ್ರಹವನ್ನು ಕೊಡ್ತದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಇದೆ, ಬಹಳ ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅವತ್ತಿನ ದಿವಸ. ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಒಂದು ಅದ್ಭುತವಾದ ವಿಶೇಷವಾದ ನಿಗೂಢವಾದಂತಹ ಹೋಮ ಅಶ್ವಾರೂಢ ಪಾರ್ವತಿ ಹೋಮ. ಹಿಂದೆ ರಾಜಮಹಾರಾಜರು ಕೂಡ ಮಾಡ್ತಾ ಇದ್ರು. ಅದ್ಭುತವಾದಂತಹ ರಾಜಸಿಂಹಾಸನ, ಆ ಯೋಗ ಫಲಗಳು ಬೇಕು, ಗೆಲ್ಲಬೇಕು ಅನ್ನುವಂಥ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗಬೇಕು, ಯುದ್ಧಗಳನ್ನು ಗೆಲ್ಲಬೇಕು, ಎಲ್ಲ ಕಡೆ ಜಯವೇ ಬರಬೇಕು, ಜಯ ನಮ್ಮ ಬೆನ್ನ ಹಿಂದೆ ಇರಬೇಕು ಅನ್ನುವ ಕಾರಣಕ್ಕೆ, ಯಾವುದೇ ಕೆಲಸಗಳು ಸರಾಗವಾಗಿ ಸಾಗಬೇಕು ಅನ್ನುವ ಕಾರಣಕ್ಕೆ, ಆ ರಾಜಯೋಗ ನಿಮಗೆ ಸಿಗಬೇಕು ಅನ್ನುವುದಕ್ಕೆ ಅದ್ಭುತವಾದಂತಹ ಪರಿಹಾರ ನಿಮಗೆ ಅಶ್ವಾರೂಢ ಪಾರ್ವತಿ ಮಂತ್ರ. ಆ ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಈ ಒಂದು ರಾಜವರ್ಧನ ಮಣಿಯನ್ನ ವಿಶೇಷವಾಗಿ ನಾವು ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಸಹಸ್ರ ರವಿಶಾಂತಿ ಹೋಮ, ಅಶ್ವಾರೂಢ ಪಾರ್ವತಿ ಹೋಮ. ಅಮಾವಾಸ್ಯೆ ದಿವಸ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವುದು? ಈ ಮಾಟ ಮಂತ್ರಗಳು, ದೃಷ್ಟಿದೋಷಗಳು, ಶತ್ರು ಬಾಧೆಗಳು, ಈ ತೊಂದರೆ ಕೊಡ್ತಕ್ಕಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ ದೂರ ಆಗಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ಅಘೋರಾಸ್ತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆ ಅಘೋರಾಸ್ತ್ರ ಹೋಮದಲ್ಲೂ ಸಹ ಈ ಒಂದು ರಾಜವರ್ಧನ ಮಣಿ ಅಮಾವಾಸ್ಯೆ ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಆಗಿರುತ್ತೆ.
ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಗುರುಬಲ ಇಲ್ಲ, ಗುರುಬಲ ಸಿಗುವಂಗಾಗಬೇಕು, ಅಥವಾ ಗುರುಬಲ ಇದೆ, ಗುರುಬಲ ಕೆಲಸ ಮಾಡ್ತಾ ಇಲ್ಲ, ಆ ಗುರುಬಲ ಕೆಲಸ ಮಾಡುವಂಗಾಗಬೇಕು. ಗುರುಶಾಂತಿ ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಶನಿ, ಮಹಾದಶೆ, ಅಂತರ್ದಶೆ, ಪ್ರಾಣದಶೆ, ಸೂಕ್ಷ್ಮದಶೆ, ಯಾವುದೇ ರೀತಿಯ ಶನಿ ಪ್ರಭಾವ ಇದ್ರೂ ಸಹ ಅದು ಪರಿಹಾರವಾಗಬೇಕು ಅಂತ ನಾವು ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಗ್ರಹಗಳ ಒಂದು ದೋಷ, ನವಗ್ರಹಗಳಲ್ಲಿ ಯಾವುದೇ ಗ್ರಹದ ದೋಷವಿದ್ರೂ ಪರಿಹಾರ ಆಗಲೇಬೇಕು ಅಂತ ಹೇಳಿ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಇಷ್ಟೂ ಹೋಮಗಳನ್ನು ಅಮಾವಾಸ್ಯೆ 18ನೇ ತಾರೀಕು ಬೆಳಗಿನ ದಿವಸ, ಬೆಳಗಿನ ಸಮಯದಲ್ಲಿ 18ನೇ ತಾರೀಕು ಬೆಳಗ್ಗೆ ನಾವು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಈ ಎಲ್ಲ ಹೋಮಗಳು ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಅದೇ ರೀತಿಯಲ್ಲಿ ಸಹಸ್ರ ರವಿ ಶಾಂತಿ ಹವನ, ಅದೇ ರೀತಿಯಲ್ಲಿ ಅಘೋರಾಸ್ತ್ರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಲೈವಲ್ಲಿ ನೀವು ಆಗುವಂಥದ್ದು ನೋಡ್ತೀರಾ. ನಿಮ್ಮ ಹೆಸರು ಸಂಕಲ್ಪ ಆಗುವಂಥದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ತೀರಾ, ಕೇಳಿಸ್ಕೊಳ್ಬಹುದು ನೀವು. ಅದೇ ರೀತಿಯಲ್ಲಿ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಉಂಗುರವನ್ನು, ರಾಜವರ್ಧನ ಮಣಿಯ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ಆಯ್ತಲ್ವಾ, ಅವರವರ ರಾಶಿಯಾನುಸಾರವಾಗಿ ಅವರಿಗೆ ಗೊತ್ತಾಗಬೇಕು ರವಿಯ ಆರಾಧನೆಯ ವಿಶೇಷ ಫಲ. ಸೊ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.